ಹಲೋ ಎಲ್ರಿಗೂ ಶುಭೋದಯ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೊಂಡು ನಾನು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ ರೀ. ಇವತ್ತು ನಮ್ಮ ಮನೆಯವರು ಹಾಲು ಹಿಂಡಕ್ಕೆ ಕ್ಯಾನ್ ಮತ್ತು ಚೊಂಬು ಕೊಡು ಅಂತಂದ್ರೆ ಅವರಿಗೆ ಕ್ಯಾನ್ ಮತ್ತು ಚೊಂಬು ಕೊಡತ್ತಿದ್ದೆ. ಕೆಲವೊಂದು ಕಡೆ ಬಕೆಟಿಂದ ಹಿಂಡ್ತಾರಲ್ರಿ, ನನಗೂ ಆ ಥರ ಒಂದು ಸತಿ ಹಾಲು ಹಿಂಡ್ಕೋಬೇಕು ಅಂತ ಆಸೆ. ಟ್ರೈ ಮಾಡ್ತೀನಿ ಯಾವಾಗಾರ ನೆಕ್ಸ್ಟ್ ಟೈಮು. ಇದು ನೋಡ್ರಿ, ಹುಟ್ಟಿ ಇನ್ನೂ ಒಂದು ವಾರ 15 ದಿನ ಆಗಿಲ್ಲ, ಆಗಲೇ ಎಷ್ಟು ಹಾರಾಡ್ತದೆ ಅಂತ ಹೇಳಿ ಭಾಳ ಜೋರು ಐತ್ರಿ ಇದು. ಹೆಣ್ಕರು ನಮ್ಮೂರು ದೇವತೆ ಇತ್ತಲ್ರಿ, ಅದ್ರ ಹಿಂದಿನ ದಿವಸ ಹೇಳ್ದತಿ, ಅದಕ್ಕೆ ನಾವು ಕರಿಯಮ್ಮ ಅಂತ ಹೆಸರಿಟ್ಬಿಟ್ಟವಿ. ಯಾಕಂದ್ರೆ ನಮ್ಮೂರಾಗ ಆಗಿದ್ದು ಕರಿಯಮ್ಮನ ಜಾತ್ರೆ ಅಲ್ಲ, ಅದಕ್ಕೆ ಭಾಳ ಜೋಶ್ನಾಗಿರ್ತತಿ ಯಾವಾಗಲೂ. ಆಮೇಲೆ ಪಾಪ ಅದು ಆಕಳಕ್ಕೆ ಗುದ್ದುತ್ತಿರ್ತೈತೆ ಯಾವಾಗೂ. ನನಗಂತೂ ಎಷ್ಟು ಹೆದರಿಕತ್ತೆ, ಅದಕ್ಕೆ ಎಷ್ಟು ನೋವಾಕತಿ ಅಂತ ಹೇಳಿ. ಬಟ್ ತಾಯಿ ಮಗಳು ಸೀಕ್ರೆಟ್ ನಮ್ಗೆ ಯಾಕೆ ಬೇಕ್ರಿ, ಅವ್ರು ಹೆಂಗಾರ ಯಾಕೆ ಇರಲಿ ನೋಡ್ರಿ, ಅವ್ರು ಎಷ್ಟು ಆರಾಮಾಗದಾರ, ನಾನು ಅಷ್ಟು ಯೋಚನೆ ಮಾಡತ್ತಿರೋದು ಅದ್ರ ಬಗ್ಗೆ. ಅದಾದಮೇಲೆ ಹಾಲು ಹಿಂಡ್ಕೊಂಬಂದ್ಮೇಲೆ ಚಹಾ ಮಾಡತ್ತಿದ್ದೆ. ಎಷ್ಟು ಚೆನ್ನಾಗಿರ್ತೈತಲ್ಲ ಹಾಲು, ಆವಾಗಷ್ಟೇ ಹಿಂಡ್ಕೊಂಡಿರೋ ಹಾಲು, ಅದನ್ನು ಸ್ವಲ್ಪ ನೀರು ಬೆರೆಸ್ಲಿಲ್ಲ ಹಂಗೆ ಟೀ ಮಾಡ್ಕೊಂಡು ಕುಡಿದ್ರೆ ಸೂಪರ್ ಟೇಸ್ಟ್ ಇರ್ತೈತಿ. ನಮಗಂತೂ ಆಕಳು ಯಾವಾಗ ಇಳಿತೈತೆ ಅನ್ಸ್ಬಿಟ್ಟಿತ್ತು ಹಾಲು ಇಲ್ದಾಗ. ಇವಾಗ ಇಳ್ದತ್ತಲ್ಲ ಫುಲ್ ನಾವಂತರೂ ಸಂಪಿರ್ತೀವಿ ಹಾಲು. ಮತ್ತು ನಮ್ಮದು ಬಿಡಿಸ್ಕೆನ ಮಟನು ಹಾಲು ಮೊಸರು ಮಜ್ಜಿಗೆ, ಅದ ಒಂದು ಖುಷಿ ನಮ್ಗೆ. ಆಮೇಲೆ ನಾನು ಅಲಸಂದಿ ಕಾಳು ನೆನೆ ಹಾಕಿದ್ದೆ ಪಲ್ಯಕ್ಕೆ ಮಾಡೋಕ್ಕಂತ ಹೇಳಿ. ನಮ್ಮ ಅಭಿಯನವ್ರು ಇನ್ನೂ ಇದ್ದಿರಲಿಲ್ಲ, ಅವ್ರು ಸ್ವಲ್ಪ ಲೇಟಾಗಿ ಎದ್ದೇಳ್ತಾರೆ. ಹಾಗಾಗಿ ನಾನು ರಜಾ ಇರೋದಕ್ಕೆ ಅವ್ರನ್ನೇನು ಎಬ್ಸಕ್ಕೆ ಹೋಗಂಗಿಲ್ಲ. ನಾನೆಲ್ಲ ಕೆಲಸ ಮುಗಿಸ್ಕೊಂಡು ರೊಟ್ಟಿ ಉದ್ದ ಟೈಮ್ ಇರ್ತೈತಲ್ಲ ಅವಾಗ ಕರಿತೀನಿ ಅವ್ರನ್ನ ಎಬ್ಬಿಸಿ. ಅವಾಗ ಅವರು ಟೀ ಕುಡ್ದು ಅವಾಗ ರೊಟ್ಟಿ ಉತ್ತರ. ಚಹಾ ಕುಡ್ದು ಇಲ್ಲಿ ನಾನು ಅಲಸಂದಿ ಕಾಳನ್ನ ಕುಕ್ಕರಿಗೆ ಹಾಕ್ಕೊಳಕತ್ತೀನಿ. ಕುಕ್ಕರಿಗೆ ಹಾಕಿ ಬೇಯಿಸ್ಕೊಂಡು ಒಲೆ ಮೇಲೆನ ಮಾಡ್ಕೊಂಡ್ಬಿಡ್ತೀನಿ. ನನಗೂ ಮತ್ತು ನಮ್ಮ ಅಬ್ಬಿಗೆ ಅಲಸಂದಿ ಕಾಳು ಪಲ್ಯ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನಾವಿಬ್ಬರು ಅದು ಅನ್ನಕ್ಕೂ ರೊಟ್ಟಿಗೂ ಎಲ್ಲದಕ್ಕೂ ಮಿಕ್ಸ್ ಮಾಡ್ಕೊಂಡು ಉಣ್ತೇವೆ. ಹಾಗಾಗಿ ಸ್ವಲ್ಪ ಜಾಸ್ತಿನ ನೆನೆ ಹಾಕಿದ್ದೆ. ಹಂಗೆ ಸ್ವಲ್ಪ ಅಲಸಂದಿ ಕಾಳನ್ನ ಬಿಟ್ಟಿದ್ದೆ, ಯಾಕಂದ್ರೆ ಮಸಾಲೆ ಸಾಂಬಾರು ಮಾಡಿ ಮುದ್ದೆ ಮಾಡೋಣ ಅಂತ ಹೇಳಿ. ನನಗಂತೂ ಫೇವ್ರೇಟ್ ರೀ ಅದು. ನನಗಂತಲ್ಲ, ನಮ್ಮ ಮನ್ಯಾಗ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಆ ಸಾಂಬಾರು ಮತ್ತು ಮುದ್ದೆ ಸಿಕ್ಕಾಪಟ್ಟೆ ಇಷ್ಟ. ನನಗೆ ಮೇಲೆ ಇಲ್ಲಿ ನೋಟಿಫಿಕೇಷನ್ ಬರ್ತಾ ಇದ್ದು ರೀ, ಮೀಶೋದು ರೀ, ಅವೆಲ್ಲ ನೋಟಿಫಿಕೇಷನ್. ಸ್ವಲ್ಪ ಏನಾರ ನಿಮ್ಗೆ ವಾಯ್ಸ್ ಒಳಗೆ ಡಿಸ್ಟರ್ಬ್ ಆಗಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ಅದು ನೋಟಿಫಿಕೇಷನ್ ಬರ್ತಿರ್ತಾವಲ್ಲ, ಆ ಸೌಂಡ್ನ ನನಗೆ ಸ್ಟಾಪ್ ಮಾಡೋಕ್ಕಾಗಲ್ಲ. ಸೈಲೆಂಟ್ ಮಾಡ್ಬೇಕು ಅಂತಲೇ ನೆನಪಾಗಂಗಿಲ್ಲ ಅಷ್ಟೇ. ಇತ್ತೀಚೆಗೆ ಬ್ಯಾಸ್ಗೆ ಸ್ಟಾರ್ಟ್ ಆದಾಗಿಂದ ನಮ್ಮ ಊರಾಗೆಲ್ಲ ನೀರಿನ ಪ್ರಾಬ್ಲಮ್ಮು ಜಾಸ್ತಿನೇ ಆಗೈತೆ ನೋಡ್ರಿ. ಫಿಲ್ಟ್ರ್ ನೀರಿಂದು ಎಲ್ಲೆಲ್ಲೋ ಹೋಗ್ತಾರೆ ಆ ಥರ. ಮತ್ತು ನಮ್ಮೂರಾಗಿರೋ ಫಿಲ್ಟ್ರು ನೀರಿಂದು ಮಿಷಿನ್ ಅಷ್ಟೊಂದು ನೀರನ್ನ ಫಿಲ್ಟ್ರ್ ಮಾಡತ್ತಿಲ್ಲ. ಸಿಕ್ಕಾಪಟ್ಟೆ ಪ್ರಾಬ್ಲಮ್ ರೀ. ಆದಷ್ಟು ಬ್ಯಾಸ್ಗಿಗೆ ನೀರನ್ನ ಸ್ಟಾಕ್ ಮಾಡೇ ಇಟ್ಕೊರಿ. ನೀವಾದರೂ ಅಷ್ಟೇ, ಸುಮ್ಮನೆ ಪ್ರಾಬ್ಲಮ್ ಮಾಡ್ಕೊಳೋದು ಬೇಡ. ಬೋರ್ ನೀರು ಹೊಳೆ ನೀರು ಬಿಡ್ತಿರ್ತಾರೆ ರೀ, ಬಟ್ ಆದರೂ ಅದು ಸ್ವಲ್ಪ ಪ್ರಾಬ್ಲಮ್ ಅನಿಸ್ತತಿ. ಅದಾದಮೇಲೆ ನಮ್ಮ ದೇವತೆ ಆದಮೇಲಿಂದ ನಮ್ಮ ಊರಾಗ ಬಳಸೋ ನೀರಿಗೂ ಫುಲ್ ಪ್ರಾಬ್ಲಮ್ ಆಗಿಬಿಟ್ಟಿದ್ರು. ಒಂದು 10-15 ದಿವಸ ನೀರೇ ಬಿಟ್ಟಿರಲಿಲ್ಲ. ನಾವು ನಮ್ಮ ಮನೆ ಬಾಜು ಬೋರ್ ಇತ್ತು, ಹಾಗಾಗಿ ಅಲ್ಲಿಂದ ನೀರನ್ನ ಸ್ಟಾಕ್ ಮಾಡ್ಕೊತಿದ್ವಿ. ಬಟ್ ಬೇರೆಯವರೆಲ್ಲ ಹೆಂಗೆ ಮೇಂಟೈನ್ ಮಾಡಿದ್ರೆ ನನಗಂತೂ ಗೊತ್ತಿಲ್ಲ. ಅದ್ರಾಗೂ ನಾನ್ ವೆಜ್ ಮಾಡ್ತಾರಲ್ರಿ, ಅವರು ಕುರಿ ಗಿರಿ ಎಲ್ಲ ತೊಳಿಬೇಕಲ್ಲ ಕ್ಲೀನಾಗಿ. ಅದು ಹೆಂಗೆ ಮಾಡ್ಕೊಂಡ್ರೆ ಅವ್ರಿಗೆ ಗೊತ್ತು. ಟ್ಯಾಂಕರ್ನ ತರಿಸಿದ್ರೇನಪ್ಪ, ನಮ್ಮ ಮನೆ ಆ ಕಡೆ ಆಕತ್ತಲ್ಲ, ನಾವು ನೋಡಿಲ್ಲ. ಬಟ್ ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ, 1-2 kg ಹೋಳ್ಗೆ ಮಾಡೋ ನಮಗೆ ಇಷ್ಟು ನೀರಿನ ಪ್ರಾಬ್ಲಮ್ ಆಗೈತೆ ಅಂದರೆ ನಾನ್ ವೆಜ್ ತಿನ್ನೋಕೆ ಸಿಕ್ಕಾಪಟ್ಟೆ ಜನ ಬರ್ತಾರಲ್ರಿ, ಹೋಳ್ಗೆ ತಿನ್ನೋಕೆ ಬರಂಗಿಲ್ಲ ಜನ, ಅದಕ್ಕಷ್ಟೇ. ಆಮೇಲೆ ಇದಕ್ಕೆ ಸ್ವಲ್ಪ ಕೊಬ್ಬರಿ ಮಸಾಲೆ ಎಲ್ಲ ಹಾಕ್ಕೊಂಡು ಮಾಡ್ತೀನಿ. ಸೂಪರಾಗಿರ್ತದೆ ಟೇಸ್ಟ್. ನಂಗೆ ಆಲ್ಮೋಸ್ಟ್ ಅಲ್ಲಿ ಯಾವ ಪಲ್ಯಕ್ಕೂ ಬರೀ ಮೆಣ್ಸಿನ್ಕಾಯಿ ಹೆಚ್ಚಿ, ಟೊಮೊಟೊ ಹೆಚ್ಚಿ, ಈರುಳ್ಳಿ ಹೆಚ್ಚಿ ಮಾಡ್ತಾರಲ್ಲ, ಅದು ಇಷ್ಟ ಆಗಂಗಿಲ್ಲ ರೀ. ಸ್ವಲ್ಪ ಕೊಬ್ಬರಿ ಹಾಕಿದ್ರೆ ಟೇಸ್ಟ್ ಸ್ವಲ್ಪ ಜಾಸ್ತಿನೇ ಇರ್ತೈತಿ. ತಿಂತಾವಂತ ಚೆನ್ನಾಗಿರೋದನ್ನ ಮಾಡ್ಕೊಂಡು ತಿನ್ಬೇಕು ಅನ್ನೋದು ನನ್ನ ಥಿಯರಿ. ಆಮೇಲೆ ಇಲ್ಲಿ ಹಾಲು ಹಿಂಡ್ಕೊಂಬಂದಿದ್ರಲ್ಲ ಹಾಗಲಕ್ಕೆ ಅದನ್ನು ಸ್ವಲ್ಪ ತೆಗೆದು ಉಳ್ದಿದ್ದ ಡೈರಿಗೆ ಕೊಡಾಕತ್ತೇನೆ ರೀ. ನಮಗೆ ಸ್ವಲ್ಪ ಅದ್ರ ಸಾಕು, ಬೆಳಗ್ಗೆ ಸಾಯಂಕಾಲ ತಕ್ಕಂತಾನಲ್ಲ, ಹಾಗಾಗಿ ಇದ್ರೊಳಗನ ನಮ್ಗೆ ಸಾಕಷ್ಟು ಹಾಲು ಆಗಿಬಿಡ್ತೈತಿ. ಸಾಯಂಕಾಲನೂ ಮತ್ತಿಷ್ಟು ತಕ್ಕೊಂಡಿರ್ತಾನೆ ಹಾಲನ್ನ. ಆಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆನೂ ಹಾಕಿ ಮಿಕ್ಸಿ ಮಾಡ್ತೇನೆ ನಾನು ಇದನ್ನು. ಆಮೇಲೆ ಒಲೆ ಮೇಲೆನ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಂಬಿಡ್ತೀನಿ. ಗ್ಯಾಸಿಂದ ಒಂದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ರೀ. 1.5 ತಿಂಗಳಿಗೆ ಒಂದು ಗ್ಯಾಸ್ ಅಂತ. ಆಮೇಲೆ ಬುಕ್ ಮಾಡಿದ ಮೇಲೂ ಮತ್ತು ಒಂದು ವಾರ 15 ದಿವಸ ಬೇಕಾಕತ್ತೇನಪ್ಪ ಬರೋಕ್ಕದು. ಹಾಗಾಗಿ ಪ್ರಾಬ್ಲಮ್ ಜಾಸ್ತಿ. ಆಮೇಲೆ ಅವರು ಬಂದು ಟೀ ಕುಡಿದ್ರಿ. ಟೀ ಕುಡಿದ್ಮೇಲೆ ನಾನು ರೊಟ್ಟಿ ಹಿಟ್ಟು ನಾದಿದ್ದೆ. ಅವರು ನಾನು ಸೇರಿ ಬೇಗ ರೊಟ್ಟಿ ಮಾಡ್ಕೊಂಡ್ವಿ. ರೊಟ್ಟಿ ಮಾಡ್ಕೊಂಡು ತಿಂದು ಹಂಗೆ ಹುಣ್ಸೆ ಬೀಕ ಇದ್ವು ರೀ. ನಮ್ಮವ್ವ ಹುಣ್ಸೆ ಹಣ್ಣು ಬೆಳೆದಿತ್ತಲ್ಲ, ಅದ್ರ ಹುಣ್ಸೆ ಬೀಕನ ನಾವು ಹುರ್ಕೊಂಡು ಇಟ್ಕೊಂಡಿದ್ವಿ ತಿನ್ನಕ್ಕೆ. ಆಮೇಲೆ ಹಂಗೆ ನೈಟ್ ಟೈಮು ಚಾವಂಗಿ ಆಡಿದ್ವಿ ನಾವೆಲ್ಲರೂ ಸೇರ್ಕೊಂಡು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಸ್ವಲ್ಪ ಸಣ್ಣದೈತಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿರಿ. ಬಾಯ್.